everyone, welcome to the class. In our today's class, we are going to continue the lesson Dr. B.R. Ambedkar which is written by Sir R. Venkatramana. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ಡಾಕ್ಟರ್ ಅಂಬೇಡ್ಕರ್ ಪಾಠವನ್ನು ಮುಂದುವರಿಸೋಣಂತ. In our last class, we have seen that Dr. Ambedkar was offered a position as a chairman in the Constituent Assembly for drafting Constitution. So, he was the chairman of drafting committee of Constituent Assembly. It was an opportunity for Dr. B.R. Ambedkar and he served it in a well-mannered way. So what happens means, as a member, as a chairman of drafting committee, so it was his responsibility that the assembly members should understand what is there in the drafted constitution. So that's why with all the frankness, tact and utmost patience, so Ambedkar, he explained what is there in that drafted constitution. Then what happens means, it was a God's gift to Dr. B.R. Ambedkar that even the difficult language he used to translate it into a easy language, that legal language into a easy language which a common man, layman can also understand. Then what happens means, B.N. Rao helped Dr. B.R. Ambedkar in this work, in that drafting constitution and making the Constituent Assembly understand what is there in the draft constitution. Then what happens means, Ambedkar, so he was chosen as a law minister for the first time. So he was the first law minister of independent India, and that no one would have imagined that a person belongs to Mahar family would become a law minister, not only a law minister but a lawmaker also. And because of the Ambedkar's social philosophy, now the unprivileged classes, the depressed classes, so they are getting government jobs, they are serving at central and state. So not only that, so they are holding a high rank position in the government. So this is how we have studied in our last class. Then what is there in today's class? Let us see. Nodri, one last class ಒಳಗೆ ನಾವೇನು ನೋಡಿದ್ವಿಪ್ಪ ಅಂತಂದ್ರೆ, ಅಂಬೇಡ್ಕರ್ ಅವ್ರಿಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿಂತ್ರ ಒಂದು ಆಫರ್ ಸಿಗುತ್ತೆ. ಅದೇನಂತಂದ್ರೆ, ತಮ್ಮ ಸಾಮಾಜಿಕ ತತ್ವಗಳೇನದಾವಲ್ಲ ಅವುಗಳಿಗೆ ಒಂದು ರೂಪ ಕೊಡುವಂಥ ಆ ಒಂದು ಅಪಾರ್ಚುನಿಟಿ ಅಂಬೇಡ್ಕರ್ ಅವ್ರಿಗೆ ಸಿಗುತ್ತೆ. ಸೊ ಹಾಗಾಗಿ ಅಂಬೇಡ್ಕರಿಗೆ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ರಾಗಿ ಆಯ್ಕೆ ಮಾಡ್ತಾರೆ. ಇನ್ನು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆದ ನಂತರ ಅಂಬೇಡ್ಕರ್ ಅವರು ಬೇರೆ ಬೇರೆ ದೇಶಗಳದ ಸಂವಿಧಾನಗಳನ್ನು ಓದ್ತಾರೆ, ಅದರದ್ದು ಉದಾಹರಣೆಗಳನ್ನು ಓದ್ತಾರೆ, ಆ ಸಂವಿಧಾನಗಳ ಅನುಭವಗಳನ್ನು ನೋಡ್ತಾರೆ. ನೋಡಿ ನಮ್ಮ ಭಾರತಕ್ಕೆ ಸೂಟೇಬಲ್ ಆಗಿರುವಂಥ ಒಂದು ಕಾನ್ಸ್ಟಿಟ್ಯೂಷನನ್ನು ರಚನೆ ಮಾಡ್ತಾರೆ. ಇನ್ನು ರಚನೆ ಮಾಡಿದ ನಂತರ ಅವ್ರದ್ದು ಒಂದು ದೊಡ್ಡ ಆಗಿರುವಂಥ ಒಂದು ಸಮಸ್ಯೆ ಏನಾಗಿತ್ತಪ್ಪ ಅಂತಂದ್ರೆ, ಅವ್ರ ಮುಂದಿರುವಂಥ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಆ ಡ್ರಾಫ್ಟ್ ಮಾಡಿರುವಂಥ ಕಾನ್ಸ್ಟಿಟ್ಯೂಷನ್ದು ಪ್ರೊವಿಷನ್ಸ್ಗಳು ಏನದಾವಲ್ಲ ಅವುಗಳನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಳಗೆ ಆ ಅಸೆಂಬ್ಲಿ ಮೆಂಬರ್ಸ್ ಮುಂದೆ ಅವನ್ನ ತಿಳಿಸಿ ಹೇಳಬೇಕಾಗಿರುತ್ತೆ. ಹಾಗಾದರೆ ಇನ್ನು ಏನೋ ನಾವು ಒಂದು ಹೊಸದಾಗಿ ಯಾವುದೇ ಒಂದು ಪ್ರೊವಿಷನ್ಗಳನ್ನು ಮಾಡಬೇಕಾದ್ರೆ, ಒಂದು ಯಾವುದೋ ಕಾನೂನವನ್ನು ಮಾಡಬೇಕಾದ್ರೆ, ಏನೋ ಮಾಡಬೇಕಾದ್ರೆ ಅಲ್ಲಿ ಅಸೆಂಬ್ಲಿ ಒಳಗೆ ಚರ್ಚೆಗೆ ಒಳಗಾಗಬೇಕಾಗುತ್ತೆ. ಇನ್ನು ಚರ್ಚೆ ಒಳಗೆ ಕೆಲವೊಬ್ಬರು ಅದನ್ನು ಸರಿ ಇದೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಅದು ತಪ್ಪಿದೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಬೇಕಂತಾರೆ, ಇನ್ನು ಕೆಲವರು ಬ್ಯಾಡ್ ಅಂತಾರೆ. ಸೊ ಈ ಎಲ್ಲನೂ ಹ್ಯಾಂಡಲ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಅಂಬೇಡ್ಕರ್ಗೆ ಇತ್ತು. ಸೊ ಅಂಬೇಡ್ಕರ್ ಅವರು ತಮ್ಮ ಆ ಸರಳತೆಯಿಂದ ಆಮೇಲೆ ತಮ್ಮ ತಾಳ್ಮೆಯಿಂದ ಡ್ರಾಫ್ಟ್ ಮಾಡಿರುವಂಥ ಕಾನ್ಸ್ಟಿಟ್ಯೂಷನನ್ನು ಅಸೆಂಬ್ಲಿ ಮೆಂಬರ್ಸ್ ಮುಂದೆ ತಿಳಿಸಿ ಹೇಳ್ತಾರೆ. ಇದು ಯಾಕಪ್ಪ ಅಂತಂದ್ರೆ, ಅವ್ರ ಕಡೆ ಇರುವಂಥ ಒಂದು ಗಿಫ್ಟ್ ಏನಂತಂದ್ರೆ, ಎಂಥದೇ ಅದು ಒಂದು ಭಾಷೆ ಆಗಿರಲಿ, ಲೀಗಲ್ ಭಾಷೆ, ಕಾನೂನಿನ ಭಾಷೆ ಆಗಿರಲಿ, ಅದು ಸರಳ ಮನುಷ್ಯನೂ ಸಹಿತ, ಸಾಧಾರಣ ಮನುಷ್ಯನೂ ಸಹಿತ ಸರಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ರೀತಿ ಅಂಬೇಡ್ಕರ್ ಅವರು ತಿಳಿಸಿ ಹೇಳಿದ್ದಾರೆ ಈ ಕಾನ್ಸ್ಟಿಟ್ಯೂಷನನ್ನು. ಹಾಗಾಗಿ ಇನ್ನು ಮುಂದೆ ಏನಾಗುತ್ತಪ್ಪ ಅಂತಂದ್ರೆ, ಅಂಬೇಡ್ಕರ್ ಅವರಿಗೆ ಇಂಡಿಪೆಂಡೆಂಟ್ ಇಂಡಿಯಾದ ಫಸ್ಟ್ ಲಾ ಮಿನಿಸ್ಟರ್ ಆಗಿ ಆಯ್ಕೆ ಮಾಡ್ತಾರೆ. ಸೊ ಸ್ವತಂತ್ರ ಭಾರತದ ಮೊದಲೇ ಲಾ ಮಿನಿಸ್ಟರ್, ಕಾನೂನು ಸಚಿವರಾಗಿ ಅಂಬೇಡ್ಕರ್ ಆಯ್ಕೆ ಆಗ್ತಾರೆ. ಅವಾಗ ಏನಾಗುತ್ತಂದ್ರೆ, ಅಂಬೇಡ್ಕರ್ ಕನಸುಗಳು ಏನಾಗತ್ತಾವೀಗ ನೆನಸಾಗ್ತಾವು. ಯಾವ ರೀತಿ ಅಂತಂದ್ರೆ, ಅವ್ರೇನು ಡಿಪ್ರೆಸ್ಡ್ ಕ್ಲಾಸಸ್, ಥ್ರಾಡನ್ ಕ್ಲಾಸಸ್ ಅಂತ ನಾವೇನಂತೀವಲ್ಲ, ಸೊ ಅನ್ಪ್ರಿವಿಲೇಜ್ ಕ್ಲಾಸಸ್ ಸಂಬಂಧ ಹೋರಾಟ ಮಾಡ್ತಾ ಇರಬೇಕಾದ್ರೆ ಅದು ಇನ್ನು ಸಾರ್ಥಕವಾಯಿತು, ಅವರೇ ಲಾ ಮಿನಿಸ್ಟರ್ ಆಗಿದ್ದಾರೆ. ಆಮೇಲೆ ಅವರು
ಕೇವಲ ಅದು ಅಷ್ಟೇ ಅಲ್ಲದ ಇನ್ನು ಮಹಾರ್ ಫ್ಯಾಮ್ಲಿ, ಒಂದು ಮಹಾರ್ ಫ್ಯಾಮ್ಲಿಲಿಂದ ಬಂದಿರುವಂಥ ವ್ಯಕ್ತಿನೂ ಸಹಿತ ಇವತ್ತು ಕಾನೂನು ಸಚಿವನಾಗ್ತಾನ ಅಂಥೇಳಿ ಯಾರೂ ಇಮ್ಯಾಜಿನ್ ಕಲ್ಪನೆ ಮಾಡ್ಕೊಂಡಿರೋದಿಲ್ಲ. ಆ ರೀತಿ ಅಂಬೇಡ್ಕರ್ ಅವರು ಈಗ ಕಾನೂನು ಮಂತ್ರಿ ಆಗ್ತಾರೆ. ಕೇವಲ ಕಾನೂನು ಮಂತ್ರಿ ಅಷ್ಟೇ ಅಲ್ಲದ, ಕಾನೂನು ಸಚಿವ ಅಷ್ಟೇ ಅಲ್ಲದ, ಅವರು ಏನಾಗ್ತಾರಂತಂದ್ರೆ ಕಾನೂನು ಮೇಕರ್, ಸೊ ಲಾ ಮೇಕರ್ನೂ ಸಹಿತ ಅವರು ಆಗ್ತಾರಿಲ್ಲಿ. ಇನ್ನು ತದನಂತರ ಏನಾಗತ್ತಪ್ಪ ಅಂತಂದ್ರೆ ಇವರು ಕಾನ್ಸ್ಟಿಟ್ಯೂಷನ್ ಒಳಗೆ ಸಾಕಷ್ಟು ರಿಸರ್ವೇಷನ್ಗೋಸ್ಕರ ಹೋರಾಟ ಮಾಡ್ತಾರೆ. SC ST ಅವ್ರಿಗೆ ರಿಸರ್ವೇಷನ್ ಕೊಡ್ರಿ ಅಂಥೇಳಿ ಇವರು ಆ ಒಂದು ತಮ್ಮ ವಿಚಾರಗಳನ್ನು ಇಟ್ಟಾಗ ಅವ್ರು ಒಂದು ಮಾಡಿರುವಂಥ ಒಂದು ಹೋರಾಟಲಿಂದ್ರೆ ಇವತ್ತು ನಾವೇನು ನೋಡ್ಬೋದು ಅಂತಂದ್ರೆ ಎಷ್ಟೋ SC STಗಳಿಗೆ ಎಷ್ಟೋ ಶತಮಾನಗಳಲ್ಲಿಂದ್ರೆ ಅವ್ರಿಗೆ ಯಾವುದೂ ಸೌಲಭ್ಯಗಳು ದೊರಕ್ತಾ ಇರೋದಿಲ್ಲ. ಹಾಗಾಗಿ ಈಗ ಅವ್ರಿಗೆ ಏನು ಸಿಕ್ಕಿದೆ, ಆ ಒಂದು ಅಪಾರ್ಚುನಿಟಿ ಸಿಕ್ಕಿದೆ. ಈಗ ನಾವೇನು ನೋಡ್ಬೋದು ಅಂತಂದ್ರೆ ಸರ್ಕಾರದೊಳಗೆ ಅದು ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ರಾಜ್ಯ ಅಥವಾ ಕೇಂದ್ರದೊಳಗಿರ್ಬೋದು, ಉನ್ನತ ಸ್ಥಾನವನ್ನು ಈಗ SC STs ಅವರು ಹೊಂದಿದ್ದಾರೆ. ಅವರು ಈಗ ಲಾಯರ್ಸ್ ಆಗಿದ್ದಾರೆ, ಗವರ್ನರ್ಸ್ ಆಗಿದ್ದಾರೆ, ಅಂಬ್ಯಾಸಿಡರ್ಸ್ ಆಗಿದ್ದಾರೆ. ಸೊ ಈ ರೀತಿ ತಮ್ಮ ಕಾರ್ಯವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇದ್ರ ಹಿಂದೆ ಕಾರಣ ಯಾರಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರು. ದೆನ್ ಹಾಗಾದ್ರೆ ಈಗ ಮುಂದೆ ಏನು ಮಾಡಿದ್ದಾರೆ ಅಂಬೇಡ್ಕರ್ ಅನ್ನೋದನ್ನು ನಾವಿಲ್ಲಿ ನೋಡೋಣ ಅಂತಲ್ಲ. ಲೆಟ್ ಅಸ್ ಸಿ ವಾಟ್ ಈಸ್ ದೇರ್. ಓಪನ್ ಪೇಜ್ ನಂಬರ್ 71, 9th paragraph. And yet much remains to be done on the social plane. The annual reports of the Commissioner for Scheduled Caste and Scheduled Tribes list several violations of law and several instances where, notwithstanding the statute book, members of scheduled caste have been discriminated against. Baba Saheb Ambedkar's work will be truly complete only when social discrimination is completely eliminated from our society. So what is there? Let us see. And yet much remains to be done on the social plane. See, not only the reservation is okay, but there is many other things which have to be done in the society, in that social plane. It is not sufficient. ನೋಡ್ರಿ, ಇನ್ನು ಸಮಾಜದೊಳಗೆ ಕೇವಲ ಅವ್ರಿಗೆ ರಿಸರ್ವೇಷನ್ ಕೊಡೋದ್ರಿಂದ ಅಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ಆಗಿರುವಂಥ ವಿಚಾರಗಳೂ ಸಹಿತ ಅಂಬೇಡ್ಕರ್ನಲ್ಲಿ ಇದ್ವು. ಸೊ ಹಾಗಾಗಿ ಅದಷ್ಟೇ ಸಾಕಾಗಲಿಲ್ಲ ಅಂಥೇಳಿ ಹೇಳ್ತಾರೆ. ದ ಆ್ಯನ್ಯುವಲ್ ರಿಪೋರ್ಟ್ಸ್ ಆಫ್ ದ ಕಮಿಷನರ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಲಿಸ್ಟ್ several violations of law and several instances where, notwithstanding the statute book, members of scheduled caste have been discriminated against. So here what happens means, according to the reports of Commissioner for SCs and STs, scheduled caste and scheduled tribes, so there they have mentioned in that report, they have mentioned that there were several violations and there were several violations regarding the laws. There was still a discrimination against these SCs and STs. ನೋಡ್ರಿ, ಕೇವಲ ಮಾತಿಗೋಸ್ಕರ ನಾವು ಎಷ್ಟೋ ಕಾನೂನುಗಳನ್ನು ತರ್ತೀವಿ, ಆದ್ರೆ ಅವುಗಳ ಅನ್ವಯ ಅಷ್ಟೊಂದು ಜಲ್ದಿ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ SC STs ಅವ್ರಿಗಂಥೇಳಿ ಒಂದು ಕಮಿಷನರ್ ಏನು ರಿಪೋರ್ಟ್ ತಯಾರು ಮಾಡಿರ್ತಾರಲ್ಲ, ಆ ರಿಪೋರ್ಟ್ ಒಳಗೆ ನಮ್ಗೇನು ಗೊತ್ತಾಗತ್ತಪ್ಪ ಅಂತಂದ್ರೆ ಅಲ್ಲಿ SC STsಗಳಿಗೆ ಎಷ್ಟೋ ಅಲ್ಲಿ ವೈಲೇಷನ್ಸ್ ಆಗ್ತಾ ಇದ್ದಾವೆ. ಹೌದಾ? ಏನಾಗ್ತಾ ಇದೆ ಅಂತಂದ್ರೆ ಉಲ್ಲಂಘನೆ ಆಗ್ತಾ ಇದ್ದೇವೆ. ಅವ್ರು ಕೊಡಬೇಕಾಗಿರುವಂಥ ಹಕ್ಕುಗಳು ಸರಿಯಾಗಿ ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಇಂಥ ಈ ರೀತಿ ನಾವು ಕಾನ್ಸ್ಟಿಟ್ಯೂಷನ್ ಒಳಗೆ ಏನು ಬರ್ತೀವಲ್ಲ, ಸ್ಟ್ಯಾಟ್ಯೂ ಬುಕ್ ಅಂತ ಏನು ಹೇಳ್ತೀವಲ್ಲ, ಆ ಸ್ಟ್ಯಾಟ್ಯೂ ಬುಕ್ ಒಳಗೂ ಸಹಿತ ಎಷ್ಟೋ ನಾವು ಪ್ರೊವಿಷನ್ಸ್ಗಳನ್ನು ಬರೆದ್ರೂ ಸಹಿತ ಅವುಗಳ ಕಾರ್ಯಕ್ಕೆ ಬರ್ತಾ ಇಲ್ಲ. ರಿಯಲ್ ಒಳಗವು ಅದು ನಡೀತಾ ಇಲ್ಲ. ಸೊ ಇಷ್ಟೊಂದೆಲ್ಲ ಡಿಸ್ಕ್ರಿಮಿನೇಷನ್ ಇನ್ನೂ ಇದೆ, ಅದು ಸಂಪೂರ್ಣವಾಗಿ ಹೋಗಲಿಲ್ಲ ಅಂಥೇಳಿ ಆ ಒಂದು ಕಮಿಷನರ್ ರಿಪೋರ್ಟ್ ಒಳಗೆ ಬರೆದಿದ್ದಿತ್ತಂತೆ. ಸಿ what happens means, in that commissioner's report for STs and SCs, so there it is mentioned that still there is a violation going on, still there is a discrimination against SCs and STs. Then what happens? Baba Saheb Ambedkar's work will be truly complete only when social discrimination is completely eliminated from our society.
Yes, so here whatever the visions, the dreams are there, whatever the work of Baba Saheb Ambedkar is there, so it will be truly completed only when the society, only when the discrimination from the society is eliminated, only when the discrimination from the society will be evaporated, vanished. ನೋಡ್ರಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಂಬೇಡ್ಕರ್ ಅವರ ಕೆಲಸಗಳನ್ನು ಏನು ಮಾಡಿದಾರಲ್ಲ ಆ ಕೆಲಸಗಳು ನಿಜವಾಗಿಯೂ ಸಂಪೂರ್ಣ ಆಗಬೇಕಾದ್ರೆ ಅವು ನಾವು ಏನು ನೋಡ್ಬೇಕು, ಏನಾಗಬೇಕಂತಂದ್ರೆ ಅಲ್ಲಿ ಸಮಾಜದೊಳಗೆ ಸಂಪೂರ್ಣವಾಗಿ ಈ ಡಿಸ್ಕ್ರಿಮಿನೇಷನ್, ತಾರತಮ್ಯ ಅಂತ ಏನು ಹೇಳ್ತೀವಲ್ಲ ಅದು ಸಂಪೂರ್ಣವಾಗಿ ಸಮಾಜದಿಂದ ಹೋದಾಗ ಮಾತ್ರನೇ ಅಂಬೇಡ್ಕರ್ ಮಾಡಿರುವಂಥ ಒಂದು ಕೆಲಸ ಏನಿದೆ ಅದು ನಿಜವಾಗಿ ಅದು ಸಾರ್ಥಕ ಆಗುತ್ತೆ ಅಂಥೇಳಿ ಇಲ್ಲಿ ಹೇಳ್ತಾರೆ. Saheb Ambedkar always stressed the importance of constitutional methods to achieve social objectives. In an interesting observation, he once described the methods of civil disobedience, non-cooperation and satyagraha as the grammar of anarchy. The observation assumes importance in the context of public agitation in free India. It is one thing to utilize these methods in a struggle against an alien power. The right to rebellion is recognized against a government without people's consent, be it alien or national dictatorship, but not in a democracy based on free and fair elections. And volatile, such agitations invariably result in the loss of lives and public property. So here what happens, let us see. So Ambedkar, so his works will be truly completed when there will not be any discrimination in Indian society. Baba Saheb Ambedkar always stressed the importance of constitutional methods to achieve social objectives. See here, what happens means Baba Saheb Ambedkar, so he has always a confidence regarding the constitution. So he says that if you want to achieve any social objectives, then we have to take the help of constitutional methods. ನೋಡ್ರಿ ಇಲ್ಲಿ ಏನಾಗತ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಯಾವುದೇ ಸಾಮಾಜಿಕ ಉದ್ದೇಶಗಳನ್ನು ಪೂರೈಕೆ ಮಾಡ್ಕೋಬೇಕಾದ್ರೆ ಅದನ್ನು ನಾವೇನು ಮಾಡ್ಕೋಬೇಕಂತಂದ್ರೆ ಆ ಉದ್ದೇಶಗಳನ್ನು ಪಡಿಬೇಕಂತಂದ್ರೆ ನಾವು ಯಾವ ಮಾರ್ಗವನ್ನು ತಗೋಬೇಕಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ಗಳನ್ನು ಯೂಸ್ ಮಾಡಬೇಕು. ಹೌದಾ, ಆ ಸಂವಿಧಾನಾತ್ಮಕವಾಗಿರುವಂಥ ಮೆಥಡ್ಸ್ಗಳನ್ನು ಯೂಸ್ ಮಾಡಿ ನಾವು ಈ ಸಾಮಾಜಿಕ ಉದ್ದೇಶಗಳನ್ನು ಪೂರ್ಣ ಮಾಡ್ಕೊಳ್ಬೋದು ಅಂಥೇಳಿ ಹೇಳ್ತಾರೆ. ಇನ್ ಆ್ಯನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, he once described the methods of civil disobedience, non-cooperation and satyagraha as the grammar of anarchy. So here what happens means, in a very interesting observation, so he observed that what is that the methods of civil disobedience, the method of non-cooperation and satyagraha, all these three methods are as a grammar of anarchy. See, the method of civil disobedience, the method of non-cooperation and the method of satyagraha, this he called as a grammar of anarchy. ನೋಡ್ರಿ ಇಲ್ಲಿ ಏನಾಗತ್ತಂದ್ರೆ ಒಂದು ವಿಚಾರವನ್ನು ಮಾಡ್ತಾರೆ ಅಂಬೇಡ್ಕರ್ ಅವರು, ಒಂದು ಅಬ್ಸರ್ವೇಷನನ್ನು ಮಾಡ್ತಾರೆ. ಅದರ ಏನಂತಂದ್ರೆ ಈ ಸಿವಿಲ್ ಡಿಸೋಬಿಡಿಯನ್ಸ್, ನಾನ್ ಕೋಆಪ್ರೇಷನ್ ಮತ್ತು ಸತ್ಯಾಗ್ರಹ ಅಂಥೇಳಿ ಏನು ಮೆಥಡ್ಸ್ಗಳದಾವಲ್ಲ, ಈ ಮೆಥಡ್ಗಳಿಗೆ ಅವರು ಗ್ರಾಮರ್ ಆಫ್ ಎನಾರ್ಕಿ ಅಂಥೇಳಿ ಹೇಳ್ತಾರೆ. ಗ್ರಾಮರ್ ಆಫ್ ಎನಾರ್ಕಿ ಅಂತಂದ್ರೆ ಅರಾಜ್ಯಕತೆಯ ವ್ಯಾಕರಣ ಅಂತ ಹೇಳ್ತಾರೆ ಅವರು. ಸೊ ಹಾಗಾದ್ರೆ ಏನಪ್ಪ ಇಲ್ಲಿ ಯಾಕೆ ಇವರು ಈ ರೀತಿ ಹೇಳ್ತಾರೆ ಅನ್ನೋದನ್ನು ನೋಡೋಣ. ದ ಅಬ್ಸರ್ವೇಷನ್ ಅಸ್ಯೂಮ್ಸ್ ಇಂಪಾರ್ಟೆನ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಪಬ್ಲಿಕ್ ಎಜುಕೇಷನ್ ಇನ್ ಫ್ರೀ ಇಂಡಿಯಾ. ಸೊ ಹಿಯರ್ ಸೊ ಹಿ ಗೆಸಸ್ ದಟ್ so these methods whatever are there, what he called as grammar of anarchy, so these gives importance, stress in the context of public education in free India. Though India is free, still we can see these prevails there, so still these exist there. ಆ ಒಂದು ಅಂಬೇಡ್ಕರ್ ಅವ್ರ ಪ್ರಕಾರ ಏನಂತಂದ್ರೆ ಅವ್ರು ಏನು ಊಹಿಸಿದ್ರು ಅಂತಂದರೆ ಈ ಮೂರು ಪ್ರಕಾರಗಳ ಮೆಥಡ್ಸ್ ಏನದಾವಲ್ಲ, ಸಿವಿಲ್ ಡಿಸೋಬಿಡಿಯನ್ಸ್, ನಾನ್ ಕೋಆಪ್ರೇಷನ್ ಮತ್ತು ಸತ್ಯಾಗ್ರಹ, ಇವು
ಅದು ಇಂಪಾರ್ಟೆಂಟ್ ಆಗಿವೆ ಮೆಥಡ್ಸ್. ಆದರೆ ಈ ಇಂಪಾರ್ಟೆಂಟ್ ಆಗಿರುವಂಥ ಮೆಥಡ್ಸ್ಗಳನ್ನು ನಾವು ಇನ್ನು ಎಲ್ಲಿ ನೋಡ್ತೀವಿ ಅಂತಂದ್ರೆ ನಾವು ಸಾರ್ವಜನಿಕ ಆ ಒಂದು ಆಂದೋಲನಗಳಲ್ಲಿ ನಾವು ಈ 3 ಪ್ರಕಾರಗಳನ್ನು ನೋಡ್ಬೋದು, ಈ 3 ಮೆಥಡ್ಸ್ಗಳನ್ನು ನೋಡ್ಬೋದು. ಅದು ಸ್ವತಂತ್ರ ಭಾರತದೊಳಗೆ ನೋಡ್ರಿ, ಸ್ವತಂತ್ರ ಸಿಗೋಕಿನ ಮುನ್ನ ನಾವು ಈ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಸತ್ಯಾಗ್ರಹ ಏನು ಮಾಡಿದ್ವಿ ಅದು ಓಕೆ ಇತ್ತು. ಬಟ್ ಸ್ವತಂತ್ರ ಸಿಕ್ಕ ನಂತರನೂ ಸಹಿತ ನಾವು ಸ್ವತಂತ್ರ ಭಾರತದೊಳಗೆ ಇನ್ನು ಈ ಮಾರ್ಗಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂಥೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಯಾಕೆ ಈ ರೀತಿ ಹೇಳ್ತಾರೆ ನೋಡ್ರಿ. ಇಟ್ ಈಸ್ ಒನ್ ಥಿಂಗ್ ಟು ಯುಟಿಲೈಸ್ ದೀಸ್ ಮೆಥಡ್ಸ್ ಇನ್ ಅ ಸ್ಟ್ರಗಲ್ ಅಗೇನ್ಸ್ಟ್ ಆ್ಯನ್ ಏಲಿಯನ್ ಪವರ್. ಸೊ Ambedkar says that whatever these methods are there, whatever he calls as grammar of anarchy, that civil disobedience, non-cooperation and satyagraha, these methods are okay when it comes to the alien power. When it comes to fight against a alien power, these methods are suitable, he says. ನೋಡ್ರಿ, ಇಲ್ಲಿ ಈ 3 ಪ್ರಕಾರಗಳ ಏನದಾವಲ್ಲ, ಮೆಥಡ್ಸ್ಗಳ ಏನದಾವಲ್ಲ, ಇವು ಒಂದು ಬಾಹ್ಯ ಶಕ್ತಿ ಅಂತ ಏನು ಹೇಳ್ತೀವಿ ನಾವು, ಒಂದು ಅನ್ಯ ಶಕ್ತಿ ಏಲಿಯನ್ ಪವರ್ ಅಂತ ಏನು ಹೇಳ್ತೀವಿ, ಅವುಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ಒಂದು 3 ಪ್ರಕಾರಗಳ ಏನದಾವಲ್ಲ ಅವು ಸಂಪೂರ್ಣವಾಗಿ ಸರಿ ಇದ್ದಾವೆ, ಅದು ಆಲ್ ರೈಟ್ ಇದೆ ಅಂಥೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಏಲಿಯನ್ ಪವರ್ ಅಂತಂದರೆ ಇಲ್ಲಿ ನಾವು ಹೊರದೇಶದಿಂದ ಬಂದಿರುವಂಥ ಎಲ್ಲ ರೂಲರ್ಸ್ಗಳಿಗೆ ಹೇಳ್ಬೋದು ಏಲಿಯನ್ ಪವರ್ ಅಂತಂದ್ರೆ. ಇನ್ನು ಬೇರೆದು ಏನು ಅನ್ಕೋಬೇಡ್ರಿ, ಏಲಿಯನ್ ಪವರ್ ಅಂತಂದ್ರೆ ಸೊ ಇಂಡಿಯಾ ಈಸ್ ರೂಲ್ಡ್ ಬೈ ಮೆನಿ ಕಂಟ್ರೀಸ್, isn't it? So many foreigners they came and they ruled India. So for them he says as alien power. So against those foreigners, against those alien power, to fight with using these methods, civil disobedience, non cooperation and satyagraha, it is okay, it is all right, it is very good method, he says. Nodri, ಆ ಒಂದು ಬೇರೆ ದೇಶದಿಂದ ಬಂದಿರುವಂಥ ಜನರು ನಮ್ಮ ಮೇಲೆ ಏನು ಆಳ್ತಾ ಇದ್ರಲ್ಲ ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ, ಆ ಅನ್ಯ ಶಕ್ತಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ 3 ಪ್ರಕಾರಗಳು ಅವು ಅತಿ ಸೂಕ್ತವಾಗಿದೆ ಅಂತ ಹೇಳ್ತಾರೆ. ದ ರೈಟ್ ಟು ಬಿ ರೆಬಿಲಿಯನ್ ಈಸ್ ರೆಕಗ್ನೈಸ್ಡ್ ಅಗೇನ್ಸ್ಟ್ ಅ ಗೌರ್ಮೆಂಟ್ ವಿತೌಟ್ ಪೀಪಲ್ಸ್ ಕನ್ಸೆಂಟ್. ಸಿ ವಾಟ್ ಹ್ಯಾಪನ್ಸ್ ಮೀನ್ಸ್ ಹಿಯರ್ there are fundamental rights, isn't it? In the same way he says that right to rebellion is a right which is useful for the nation, which is useful for the government, which has without people's consent, which doesn't take care of the people, citizen. There if you use these methods, then it is all right, then the right to rebellion is all right, he says. ನೋಡ್ರಿ, ಇಲ್ಲಿ ಆ ಒಂದು ದಂಗೆಗಳನ್ನು ಮಾಡುವ ಒಂದು ಹಕ್ಕೇನಿದೆಯಲ್ಲ, ಆ ಒಂದು ಹಕ್ಕು, ಆಂದೋಲನಗಳನ್ನು ಮಾಡುವಂಥ ಹಕ್ಕು ನಾಗರಿಕರಿಗೆ ಏನಿದೆಯಲ್ಲ, ಆ ಒಂದು ಹಕ್ಕು ಎಲ್ಲಿ ಸೂಕ್ತವಾಗಿದೆ ಅಂತಂದ್ರೆ, ಯಾವ ಸರ್ಕಾರ ತನ್ನ ಪ್ರಜೆಗಳಿಗೆ ಅದು ಮಾತು ಕೇಳಲಾರ್ದ ಯಾವುದೋ ಕಾನೂನು ತಂದು ಏನೋ ದಬ್ಬಾಳಿಕೆ ಮಾಡಿದ್ರಂತಂದ್ರೆ ಅಂಥ ಒಂದು ದೇಶದೊಳಗೆ ಅಂಥ ಒಂದು ಸರ್ಕಾರಕ್ಕೆ ನಾವು ವಿರೋಧ ಮಾಡಬಹುದು, ಅಲ್ಲಿ ನಾವಿಲ್ಲಿ ದಂಗೆಗಳನ್ನು ಏಳಬಹುದು, ಅದು ಸೂಕ್ತವಾಗಿದೆ ಅಂಥೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಬಿ ಇಟ್ ಏಲಿಯನ್ ಆರ್ ನ್ಯಾಷನಲ್ ಡಿಕ್ಟೇಟರ್ಶಿಪ್. ಸಿ ಅದರ್ವೈಸ್ ಇಫ್ ನಾಟ್ ಗೌರ್ಮೆಂಟ್, ದೆನ್ whether it may be a alien or a national dictatorship. Dictatorship means the whole power and authority will be in a single person, will be in his hand, like Hitler and Napoleon Bonaparte. So if there are the rulers who are dictators, then you have a right to rebel, then you can use these methods, he says. Nodri, ಇನ್ನು ಕೇವಲ ಆ ಒಂದು ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲದೆ ನೀವು ಯಾವುದೇ ಒಂದು ದೇಶದಲ್ಲಿ ಅಥವಾ ಇನ್ನು ಏಲಿಯನ್ ಪವರ್ ಅಂತೇನು ಹೇಳ್ತೀವಲ್ಲ, ಬೇರೆ ನಮ್ಮ ದೇಶ ಆಗಲಿ ಇನ್ನು ಬೇರೆ ಹೊರ ದೇಶದಿಂದ ಬಂದಿರುವಂಥ ಸರ್ವಾಧಿಕಾರಿಗಳು ಏನದಾರಲ್ಲ, ಆ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ, ಅವುಗಳ ವಿರುದ್ಧ ದಂಗೆ ಏಳಲಿಕ್ಕೆ ಈ ರೈಟ್ ಟು ರೆಬಿಲಿಯನ್ ಅದು ಸರಿಯಾಗಿದೆ, ನಾನು ಒಪ್ತೀನಿ ಅಂಥೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಬಟ್ ನಾಟ್ ಇನ್ ಅ ಡೆಮೋಕ್ರಸಿ ಬೇಸ್ಡ್ ಆನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್. ಸಿ
If you rebel, then it is right, it is okay when you are rebelling against a dictator, when you are rebelling against a government without people's consent. But it is really totally wrong when you rebel against a democratic government, because democracy is for the people, of the people, and by the people. So the democracy totally based on the fair elections. So it is totally depend on free and fair elections. There every citizen has a right to speak. You have your own way of expressing yourselves. So you have all the freedom. There you shouldn't use this right to rebel. So he says, ನೋಡ್ರಿ ಇಲ್ಲಿ ಅಂಬೇಡ್ಕರ್ ಅವರು ಎಷ್ಟು ಸುಂದರವಾಗಿ ಹೇಳ್ತಾರೆ, ನೀವು ಸರ್ವಾಧಿಕಾರಿಗಳ ವಿರುದ್ಧ ಇನ್ನು ಯಾವುದೇ ಸರ್ಕಾರ ನಿಮ್ಮ ಮಾತುಗಳನ್ನು ನಾಗರಿಕರ ವಿರುದ್ಧ ಹೋಗಿ ಏನೋ ಮಾಡಿದರೆ ಅಲ್ಲಿ ನೀವು ದಂಗೆಗಳನ್ನು ಏಳಲಿಕ್ಕೆ ಅದು ಅತಿ ಸೂಕ್ತವಾಗಿದೆ. ಆದ್ರೆ ಇನ್ನು ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಹೌದಾ? ಆ ಪ್ರಜಾಪ್ರಭುತ್ವದ ವಿರುದ್ಧ ನೀವೇನು ಹೋರಾಟ ಮಾಡ್ತಾ ಇದ್ದೀರಲ್ಲ ಅದು ತಪ್ಪಾಗಿದೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಪ್ರಜಾಪ್ರಭುತ್ವ ಅಂತಂದ್ರೆ ಜನರಿಗೋಸ್ಕರ ಆಗಿರುವಂಥ ಒಂದು ಸರ್ಕಾರ ಅಂತ ಹೇಳ್ಬೋದು, ಹೌದಾ? ಆ ಪ್ರಜಾಪ್ರಭುತ್ವದೊಳಗೆ ನಿಮ್ಗೆ ಎಲ್ಲದಕ್ಕೂ ಫ್ರೀಡಮ್ ಇದೆ, ಹೌದಾ? ಸ್ವತಂತ್ರವಿದೆ. ನಿಮ್ಮ ವಿಚಾರಗಳನ್ನು ನೀವು ವ್ಯಕ್ತಪಡಿಸಲಿಕ್ಕೆ ನಿಮ್ಗೆ ಸ್ವತಂತ್ರ ಇದೆ, ಎಲ್ಲದಕ್ಕೂ ಅಲ್ಲಿ ಸ್ವತಂತ್ರ ಇದೆ. ಅಂಥ ಒಂದು ಸ್ವತಂತ್ರವಾಗಿರುವಂಥ ಒಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು, ದಂಗೆಗಳನ್ನು ಏಳಿಸೋದು ಅದು ತಪ್ಪಾಗಿದೆ ಅಂಥೇಳಿ ಅಂಬೇಡ್ಕರ್ ಅವರ ವಿಚಾರವಾಗಿದೆ. ಯಾಕಂತಂದ್ರೆ ಎಲೆಕ್ಷನ್ಸ್ ಅಂತಂದ್ರೆ ನಿಮ್ಗೆ ಸ್ವತಂತ್ರದಿಂದ ನೀವು ನಿಮ್ಮ ಆ ಒಂದು ಲೀಡರನ್ನು ಆಯ್ಕೆ ಮಾಡ್ತೀರಿ, ಹಾಗಾಗಿ ನಿಮ್ಗೆ ಸ್ವತಂತ್ರ ಇದೆ. ಆದರೆ ಇಲ್ಲಿ ಸರ್ವಾಧಿಕಾರದೊಳಗೆ ಏನಾಗುತ್ತಂತಂದ್ರೆ ಅಲ್ಲಿ ಅವರೇ ಪವರ್ಫುಲ್ ಆಗಿರ್ತಾರೆ, ಅವ್ರದ್ದೇ ಮಾತು ಕೇಳಬೇಕಾಗತ್ತೆ. ಆ ಒಂದು ವಿಷಯದೊಳಗೆ ನೀವು ದಂಗೆಗಳನ್ನು ಹೇಳ್ಬೋದು, ದಂಗೆಗಳನ್ನು ಮಾಡ್ಬೋದು, ಆದರೆ ಇಲ್ಲಿ ನೀವು ಮಾಡಲಿಕ್ಕೆ ಅದನ್ನು ಆಗೋದಿಲ್ಲ ಅಂಥೇಳಿ ಅಂಬೇಡ್ಕರ್ ಅವರು ನಮಗೆ ತಿಳಿಸ್ತಾರೆ. Then what he says, misdirected and volatile such agitations invariably result in loss of lives and public property. See, the misdirected and volatile in the sense the evaporating, the angriness which prevails, which will be there in the rebellions, so that cause the destruction for the public, that cause the destruction, loss of lives and property, public property, he says. ನೋಡ್ರಿ, ನಮ್ಗೆ ಗೊತ್ತಿರ್ಲಾರ್ದೆ ನಾವು ಯಾವುದೋ ಒಂದು ದಂಗೆಗೆ ಹೋಗ್ತೀವಿ. ವಿಷಯ ಏನಿದೆ, ಯಾಕೆ ನಾವು ದಂಗೆಯನ್ನು ಮಾಡ್ತಾ ಇದ್ದೀವಿ, ಯಾಕೆ ನಾವು ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ, ಏನೂ ಗೊತ್ತಿರ್ಲಾರ್ದಾಗ ಹಾಗೇ ಹೋಗ್ತೀವಿ. ಈ ಒಂದು ಮಿಸ್ ಡೈರೆಕ್ಷನ್ ನಿಮ್ಗೇನು ತೋರಿಸ್ತಾರಲ್ಲ, ಆ ಮಿಸ್ ಡೈರೆಕ್ಷನ್ ಆಗಲಿ, ಇನ್ನು ಸಿಟ್ಟು ಒಳಗೆ ಏನು ನೀವು ಆ ಒಂದು ಆಂದೋಲನಕ್ಕೆ ಅಂಥೇಳಿ, ದಂಗೆಗಳಿಗೆ ಅಂಥೇಳಿ ಏನು ಕೂತಿರ್ತೀರಲ್ಲ, ಅಲ್ಲಿ ನೀವು ನಿಮ್ಮ ಹಕ್ಕುಗಳನ್ನು ಪಡಿತಾ ಇಲ್ಲ. ನೀವೇನು ಮಾಡ್ತಾ ಇದ್ದೀರಿ, ಅಲ್ಲಿ ಜನರ ಜೀವಗಳಲ್ಲಿಂದ್ರೆ ನೀವು ಆಟ ಆಡ್ತಾ ಇದ್ದೀರಿ, ಹೌದಾ? ಕೇವಲ ಜನರ ಜೀವದಿಂದ ಅಷ್ಟೇ ಆಟ ಆಡ್ತಾ ಇಲ್ಲ, ನೀವೇನು ಮಾಡ್ತಾ ಇದ್ದೀರಿ, ಸಾರ್ವಜನಿಕರ ಆ ಸಂಪತ್ತೇನಿದೆ ಆ ಸಂಪತ್ತು ಸಹಿತ ನೀವು ಹಾಳು ಮಾಡ್ತಾ ಇದ್ದೀರಿ ಸ್ಟ್ರೈಕ್ ಮಾಡೋದ್ರಿಂದ ಅಂಥೇಳಿ ಅಂಬೇಡ್ಕರ್ ಅವರ ವಿಚಾರವಾಗಿದೆ. ಹಾಗಾದ್ರೆ ಇನ್ನು ಮುಂದೆ ಏನು ಹೇಳ್ತಾರೆ ನೋಡ್ರಿ. About 2500 years ago, Buddha had questioned the caste divisions in India. He said the only valid divisions are the divisions between those who are noble and wholesome and those who are ignoble and unwholesome. The Tamil poetess Avai had said similarly that there are only two castes in the world, namely the charitable who give and are the superior, and the misers who do not and are therefore inferior. Throughout the course of Indian history, great sages and saints exposed the hollowness of these divisions and sought to bring all the communities of India together in a creative partnership, but caste by virtue of its power structure showed itself to be firmly entrenched. So here now Venkatramana has given about the difference of opinion regarding the caste division. What is that? Let us see. About 2500 years ago, Buddha had questioned the caste divisions in India. So during the time of Buddha he has questioned regarding the caste division in India. ನೋಡ್ರಿ, 2,500 ಹಿಂದೆ, ಸೊ 2005 ಇಯರ್ಸ್ಗಳ ಹಿಂದ್ಲಿಂತ್ರೇ ಬುದ್ಧ ಒಂದು
ಕ್ವೆಶನ್ ಮಾಡಿರ್ತಾರೆ. ಅವ್ರ ಕಾಲದೊಳಗೆ ಬುದ್ಧ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆ ಏನಂತಂದ್ರೆ, ಭಾರತದೊಳಗೆ ಯಾಕೆ ಕಾಸ್ಟ್ ಡಿವಿಷನ್ ಇದೆ, ಹೌದಾ, ಜಾತ್ಯತೀತ ಯಾಕಿದೆ ಭಾರತ ದೇಶದಲ್ಲಿ? ಆ ಒಂದು ಜಾತ್ಯತೀತ ವಿರುದ್ಧ ಇವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾರು? ಬುದ್ಧ. He said the only valid divisions are the divisions between those who are noble and wholesome, those who are ignoble and unwholesome. So Buddha says that according to Buddha there are only two divisions in caste system. So the caste system is there. Here there are only two divisions in caste system according to Buddha. So Buddha says that the first division is the noble and the wholesome. So this is the first division where the noble and wholesome people will be there, whereas the second division is the ignoble and unwholesome people. So who are ignoble and unwholesome? They are the second division. There are only two castes in India according to Buddha. ಬುದ್ಧನ ಪ್ರಕಾರ ಕೇವಲ ಎರಡೇ ಜಾತಿಗಳದಾವು ಭಾರತದೊಳಗೆ. ಆ ಜಾತಿಗಳು ಯಾವುವು ಅಂತಂದ್ರೆ, ಒಂದೇದು ನೋಬಲ್ ಆ್ಯಂಡ್ ಹೋಲ್ಸಮ್, ಹೌದಾ, ಯಾರು ಆರೋಗ್ಯಕರ ಮತ್ತು ಒಳ್ಳೆಯ ವಿಚಾರಗಳನ್ನು ಹೊಂದಿದಾರಲ್ಲ ಅವ್ರಿಗೆ ನಾವು ನೋಬಲ್ ಆ್ಯಂಡ್ ಹೋಲ್ಸಮ್ ಅಂಥೇಳಿ ಕರಿತೀವಿ. ಸೊ ಒಳ್ಳೆಯ ವಿಚಾರ, ಪಾಸಿಟಿವಿಟಿ ಯಾರಲ್ಲಿದೆ ಅದು ಒಂದು ಕಾಸ್ಟ್, ಹೌದಾ, ಅದು ಒಂದು ಜಾತಿ. ಇನ್ನು ಎರಡನೇದಾಗಿ ಇಗ್ನೋಬಲ್ ಆ್ಯಂಡ್ ಅನ್ಹೋಲ್ಸಮ್, ಯಾರ ವಿಚಾರ ಕೆಳಮಟ್ಟದಾಗಿದ್ದಾವೆ, ಕೀಳಾಗಿದ್ದಾವೆ, ಆಮೇಲೆ ಯಾರ ವಿಚಾರ ಅನಾರೋಗ್ಯಕರವಾಗಿದೆಯಲ್ಲ ಅವ್ರಿಗೆ ನಾವು ಏನಂತೀವಿ? ಇಗ್ನೋಬಲ್ ಆ್ಯಂಡ್ ಅನ್ಹೋಲ್ಸಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎರಡು ಪ್ರಕಾರ ಜಾತಿಗಳು ಬುದ್ಧನ ಪ್ರಕಾರ ಇದ್ದಾವೆ. ಬುದ್ಧ ಹೇಳ್ತಾರೆ ಎರಡು ಪ್ರಕಾರಗಳ ಜಾತಿ ಇದೆ. ಯಾರು ಒಂದು ಒಳ್ಳೆಯ ರೀತಿಯಲ್ಲಿ ವಿಚಾರ ಮಾಡ್ತಾರೆ ಅದು ಒಂದು ಜಾತಿ, ಯಾರು ಕೆಟ್ಟ ರೀತಿಯಲ್ಲಿ ವಿಚಾರ ಮಾಡ್ತಾರೆ ಅದು ಒಂದು ಜಾತಿ ಅಂಥೇಳಿ ಬುದ್ಧ ಇಲ್ಲಿ ನಮ್ಗೆ ತಿಳಿಸ್ತಾರೆ. Then what happens? See, the Tamil poetess Avai had said similarly that there are only two castes in the world, namely the charitable who give and are superior, and the miser who do not are therefore inferior. So according to Tamil poetess Avai, so she says that there are only two castes in India. So what are they? So the first caste according to the poetess Avai is charitable, and the second one is miser. Charitable means the one who gives, then he is a charitable, then it is a superior caste, whereas the miser, one who gives grudgingly, or the one who is miser, then that caste, then that person is a inferior, that caste is a inferior caste according to ತಮಿಳ್ ಪೊಯೆಟಸ್ ಅವೈ. ಇನ್ನು ಬುದ್ಧನ ಪ್ರಕಾರ ಎರಡು ಪ್ರಕಾರಗಳ ಜಾತಿ ಇದ್ದಾವೆ. ಅದೇ ರೀತಿ ತಮಿಳ್ ಪೊಯೆಟಸ್, ತಮಿಳ್ ಕವಯಿತ್ರಿ ಅವೈ ಅಂತಿದ್ದಾರೆ. ಇವ್ರ ಪ್ರಕಾರ ಕೇವಲ ಎರಡೇ ಜಾತಿಗಳದಾವು. ಅದು ಯಾವುದು ಅಂತಂದ್ರೆ, ಮೊದಲನೇದಾಗಿ ಚಾರಿಟೇಬಲ್ ಅಂತ ಹೇಳ್ತೀವಿ. ಚಾರಿಟೇಬಲ್ ಅಂತಂದ್ರೆ ಯಾರು ಉದಾರವಾಗಿ ದಾನಗಳನ್ನು ಮಾಡ್ತಾರಲ್ಲ ಅವ್ರಿಗೆ ನಾವು ಚಾರಿಟೇಬಲ್ ಅಂತ ಹೇಳ್ತೀವಿ. ಅಂಥ ಒಂದು ಜಾತಿ ಏನಿದೆ ಅಲ್ಲ ಅದು ಸುಪೀರಿಯರ್ ಆಗಿದೆ, ಮೇಲ್ಮಟ್ಟದ ಜಾತಿ ಆಗಿದೆ ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಮೈಸರ್ ಅಂತ ಹೇಳ್ತೀವಿ. ಯಾರು ಜಿಪುಣರು ಅದಾರಲ್ಲ ಅದು ಒಂದು ಪ್ರಕಾರದ ಜಾತಿ. ಸೊ ಈ ಒಂದು ಜಾತಿ ನಾವು ಕೆಳಜಾತಿ ಅಂತ ಹೇಳಿ ಹೇಳ್ಬೋದು. ಮೇಲ್ಜಾತಿ ಮತ್ತು ಕೆಳಜಾತಿ, ಚಾರಿಟೇಬಲ್, ಮೈಸರ್. ಸೊ ದೀಸ್ ಆರ್ ದ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ಕಾಸ್ಟ್ ಅಕಾರ್ಡಿಂಗ್ ಟು ತಮಿಳ್ ಪೊಯೆಟಸ್ ಅವೈ, because there are different kinds of castes. So here they says there are only two castes, not according to your birth, not according to your religion. The caste is according to your deeds, according to your work, according to your behavior. ನೋಡ್ರಿ, ಭಾರತದೊಳಗೆ ಸಾಕಷ್ಟು ಜಾತಿಗಳದಾವು, ಹೌದಾ. ಎಷ್ಟೋ ನಾವು ಆ ಒಂದು ವರ್ಗಗಳ ವಿಂಗಡಣೆಗಳನ್ನು ನೋಡ್ಬೋದು. ಹಾಗಾದ್ರೆ ಅದು ನಾವು ನಮ್ಮ ಜನ್ಮದಿಂದ, ನಮ್ಮ ಒಂದು ಬರ್ತ್ಲಿಂತ್ರ, ಇಲ್ಲದಿದ್ದರೆ ನಾವು ಯಾವ ಧರ್ಮದೊಳಗೆ ಜನಿಸ್ತೀವಿ ಅದ್ರ ಪ್ರಕಾರ ನಾವು ಜಾತಿಗಳನ್ನು ವಿಂಗಡಣೆ ಮಾಡಬಾರ್ದು. ಅದ್ರ ಪ್ರಕಾರ ಕಾಸ್ಟ್ ಡಿವಿಷನ್ ಮಾಡಬಾರ್ದು. ಕಾಸ್ಟ್ ಅಂತಂದ್ರೆ, ಜಾತಿ ಅಂತಂದ್ರೆ ಕೇವಲ ಎರಡೇ ಪ್ರಕಾರದಾಗಿದೆ, ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದು. ಇವೇ ಎರಡು ಜಾತಿಗಳ ಭಾರತ ದೇಶದಲ್ಲಿ ಇವೆ ಅಂಥೇಳಿ ತಮಿಳ್ ಪೊಯೆಟಸ್ ಅವೈ ಮತ್ತು ಬುದ್ಧ ಹೇಳ್ತಾರೆ. ದೆನ್ ವಾಟ್ ಹ್ಯಾಪನ್ಸ್? ಸಿ, ಥ್ರೂಔಟ್ ದ ಕೋರ್ಸ್ of Indian history, great sages and saints exposed the hollowness of these divisions and sought to bring all the communities of India together in a creative partnership. So throughout the ages we can see that there are many saints and sages, and they have
raised the voice regarding this caste system. So their aim was to bring the Indian community under a partnership. ನೋಡ್ರಿ, ಇಲ್ಲಿ ನಾವು ಭಾರತ ದೇಶದಲ್ಲಿ ಎಷ್ಟೋ ಋಷಿಮುನಿಗಳು ಸಂತಗಳನ್ನು ನೋಡ್ತೀವಿ. ಈ ಎಲ್ಲ ಋಷಿಮುನಿಗಳು ಸಂತಗಳು ಜಾತಿಯ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದ್ರೆ ಜಾತಿ ಅಂದರೆ ಏನಂತ ಹೇಳಿ ಅವರೂ ಸಹಿತ ಮಾತನಾಡಿದ್ದಾರೆ, ಪ್ರಚಾರಗಳನ್ನು ಮಾಡಿದ್ದಾರೆ. ಸೊ ಈ ರೀತಿ ಅವರ ಪ್ರಕಾರ ಆ ಒಂದು ಸೇಂಟ್ಗಳಾಗಲಿ, ಇನ್ನು ಸೇಜಸ್ಗಳಾಗಲಿ, ಋಷಿಗಳಾಗಲಿ, ಸಂತಗಳಾಗಲಿ, ಅವ್ರ ಪ್ರಕಾರ ಏನಂತಂದರೆ ಕಾಸ್ಟ್ ಡಿವಿಷನ್ ಇದೆ. ಹೌದಾ, ಅಲ್ಲಿ ಜಾತಿಗಳ ವಿಭಜನೆ, ವಿಂಗಡಣೆ ಇದೆ. ಆದರೆ ಯಾವ ರೀತಿ ಇದೆ ಅಂಥೇಳಿ ಅವರು ಅದನ್ನು ಹೇಳ್ತಾರೆ. ಆಮೇಲೆ ಅವರ ಉದ್ದೇಶ ಏನಾಗಿದೆ ಅಂತಂದ್ರೆ, ನಾವು ಎಲ್ಲರೂ ಸಹಿತ ಎಲ್ಲ ಕಮ್ಯುನಿಟೀಸ್ ಅವರು ಸಹಿತ ಏನು ಮಾಡಬೇಕು, ಒಂದಾಗಬೇಕು, ಪಾರ್ಟ್ನರ್ಶಿಪ್ ಒಳಗೆ ನಾವು ಲೀಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಈ ಸಂತ ಋಷಿಮುನಿಗಳ ಆಗಿತ್ತು ಅಂಥೇಳಿ ಹೇಳ್ತಾರೆ. ಯಾಕಂತಂದ್ರೆ ಭಾರತದೊಳಗೆ ಕೇವಲ ಒಂದೇ ಜಾತಿ ಒಂದೇ ಧರ್ಮ ಇಲ್ಲ. ಹಾಗಾಗಿ ಋಷಿಮುನಿಗಳು ಸಹಿತ ಈ ಒಂದು ಜಾತಿಯ ಬಗ್ಗೆ ಮಾತನಾಡಿದ್ದಾರೆ, ಪ್ರಚಾರಗಳನ್ನು ಮಾಡಿದ್ದಾರೆ. ಭಾರತವನ್ನು ಏಕೈಕ ಮಾಡಲಿಕ್ಕೆ ಅವರೂ ಸಹಿತ ತಮ್ಮ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ ಅಂಥೇಳಿ ಹೇಳ್ತಾರೆ. ಬಟ್ ಕಾಸ್ಟ್ ಬೈ ವರ್ಚ್ಯೂ ಆಫ್ ಇಟ್ಸ್ ಪವರ್ ಸ್ಟ್ರಕ್ಚರ್ ಶೋಡ್ ಇಟ್ ಸೆಲ್ಫ್ ಟು ಬಿ ಫಾರ್ಮ್ಲಿ ಎಂಟ್ರೆಂಚ್ಡ್. ಸಿ ವಾಟ್ ಹ್ಯಾಪನ್ಸ್ ಮೀನ್ಸ್ here whatever it may be, but still by its virtue, but still by its power, caste, so it firmly entrenched, so it firmly stands there in our Indian society. ನೋಡ್ರಿ, ಏನೇ ಮಾಡ್ರಿ, ಯಾವುದೇ ಒಂದು ಶಕ್ತಿ ತಗೋರಿ, ಏನೇ ಮಾತನಾಡ್ರಿ, ಆದರೂ ಸಹಿತ ಭಾರತದೊಳಗೆ ಕಾಸ್ಟ್ ಅಂತಂದ್ರೆ ಅದರದ್ದೇ ಒಂದು ಸ್ಥಾನ ನಾವು ಭಾರತದೊಳಗೆ ನೋಡ್ಬೋದು. ದೃಢವಾಗಿರುವ ನೆಲೆಸಿರುವಂಥ ಒಂದು ಸ್ಥಾನ ಕಾಸ್ಟಿಂದ, ಜಾತಿದು ನಾವು ಭಾರತದಲ್ಲಿ ನೋಡಬಹುದು ಅಂಥೇಳಿ ಇಲ್ಲಿ ವೆಂಕಟರಮಣ ಅವರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು.